ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಇಲ್ಲಿ ಶ್ರೇಷ್ಠ ಮನೆ ಕೆಲಸದವಳಿಗೆ ಎಲ್ಲರಿಗೂ ಟಿಫನ್ ಹಾಕೋಕೆ ಹೇಳ್ತಾಳೆ. ಅವಳು ಎಲ್ಲರಿಗೂ ಕೂಡ ಟಿಫನ್ ಹಾಕಿದ್ಮೇಲೆ ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಟಿಫನ್ನ ತಿಂತಾ ಇರ್ತಾರೆ. ಯಾರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲ್ಲ. ಶ್ರೇಷ್ಠ ಮತ್ತು ತಾಂಡವ್ ಮಾತ್ರ ತುಂಬ ನಗ್ತಾ ಇರ್ತಾರೆ. ಎಲ್ಲರದ್ದು ಟಿಫನ್ ಮುಗಿದ್ಮೇಲೆ ಅತ್ತೆ ಎಲ್ಲರದ್ದು ಟಿಫನ್ ಆಯಿತು ಅಲ್ವಾ, ಸರಿ ಇವಾಗ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅತ್ತೆ, ನನಗೆ ಆಶೀರ್ವಾದ ಮಾಡಿ ಅಂತ ಇಲ್ಲಿ ಶ್ರೇಷ್ಠ ಕಾಲಿಗೆ ಬೀಳ್ತಾಳೆ. ಕುಸುಮ ಸುಮ್ಮನೆ ಮಾಡಬೇಕು ಮಾಡಬಾರ್ದು ಅನ್ನೋ ರೇಂಜಲ್ಲಿ ಮಾಡಿ ಕಳಿಸ್ತಾಳೆ. ಅತ್ತೆ ನಾನು ಇವಾಗ ಆಫೀಸ್ಗೆ ಹೋದ್ಮೇಲೆ ನಿಮಗೆ ಏನು ಬೇಕೋ ಎಲ್ಲನೂ ಕೂಡ ಈ ಮನೆ ಕೆಲಸದವಳು ಮಾಡಿ ಕೊಡ್ತಾಳೆ. ಮಾವ ನಿಮಗೂ ಅಷ್ಟೇ ಬಿಸಿ ಬಿಸಿ ಕಾಫಿ ಬೇಕು, ಟೀ ಬೇಕು, ಏನು ಬೇಕಂದ್ರೂ ಕೂಡ ಈ ಅಡುಗೆ ಕೆಲಸದವಳಿಗೆ ಹೇಳ್ರಿ, ಇವಳು ನಿಮಗೆ ಮಾಡಿಕೊಡ್ತಾಳೆ ಸರಿನಾ. ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಆ ಥರ ನೋಡ್ಕೋಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಮನೆ ಕೆಲಸದವಳಿಗೆ ಇಲ್ಲಿ ಶ್ರೇಷ್ಠ ವಾರ್ನ್ ಮಾಡ್ತಾ ಇರ್ತಾಳೆ. ಸರಿ ತಾಂಡು ಬಾ, ನಂಗೆ ಆಫೀಸಲ್ಲಿ ಲೇಟ್ ಆಗ್ತಾ ಇದೆ, ಇವತ್ತು ಮೀಟಿಂಗ್ ಇದೆ ಅಂತ ಹೇಳ್ತಾಳೆ. ಹಾಂ ಶ್ರೇಷ್ಠ, ಹಾಂ ಶ್ರೇಷ್ಠ ಅಂತ ಹೇಳಲ್ಲ, ಹಾಂ ಹನಿ ಆಯಿತು ಬಾ ಹೋಗೋಣ ಅಂತ ಹೇಳಿ ಶ್ರೇಷ್ಠನ ಕರ್ಕೊಂಡು ಹೋಗ್ತಾನೆ. ಅವಳಿಗೆ ಹನಿ ಅಂತ ಅಂದಿದ್ದನ್ನ ಕೇಳಿಸ್ಕೊಂಡು ಈ ಕಡೆ ಭಾಗ್ಯನೂ ಕೂಡ ಬೇಜಾರು ಮಾಡ್ಕೊಳ್ತಾಳೆ. ಇನ್ನು ಎಲ್ಲರೂ ಹೋದ್ಮೇಲೆ ಇಲ್ಲಿ ಒಲೆ ಮೇಲೆ ಅವಳು ಬಂದಿರ್ತಾಳೆ ಅಲ್ವಾ ಅಡುಗೆ ಕೆಲಸದವಳು, ಏನೋ ಅಂದರೆ ತರಕಾರಿ ಎಲ್ಲ ಹೆಚ್ಚಾಕ್ಬಿಟ್ಟು ಫುಲ್ ಗ್ಯಾಸ್ನ ಹೈಯಲ್ಲಿಟ್ಟು ಟಿ ವಿ ನೋಡಬೇಕು ಅಂತ ಟಿ ವಿ ಹತ್ರ ಬಂದು ಕೂತಿರ್ತಾಳೆ. ಆ ಸ್ಮೆಲ್ಲು ಭಾಗ್ಯಗೂ ಕೂಡ ಬರುತ್ತೆ. ಅವಾಗ ಭಾಗ್ಯ ಬಂದು ನೀವು ಒಲೆ ಮೇಲೆ ಏನೋ ಇಟ್ಟು ಬಂದಿದ್ದೀರಿ ಅಲ್ವಾ, ಅದು ಫುಲ್ ಸೀದೋಗ್ತಿದೆ ಅಂತ ಹೇಳ್ತಾಳೆ. ಅಯ್ಯೋ ಅದೇನು ಆಗಿರೋಕ್ಕಿಲ್ಲ, ನೀವು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ ಹೋಗಿ ಅಂತ ಹೇಳಿ ಮತ್ತೆ ಟಿ ವಿನ ನೋಡ್ತಾ ಇರ್ತಾಳೆ. ಭಾಗ್ಯಗಂತೂ ಫುಲ್ ಸಿಟ್ಟು ಬರುತ್ತೆ. ಅದೇ ಟೈಮಲ್ಲಿ ಏನಾದರೂ ಮಾಡ್ಕೊಳ್ಳಿ ಅಂತ ಭಾಗ್ಯ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅದೇ ಟೈಮಿಗೆ ಕುಸುಮ ಬಂದು ಸರಿಯಾಗಿ ಬೈತಾ ಇರ್ತಾರೆ. ನಿನಗೇನು ಅರ್ಥ ಆಗ್ತಾ ಇಲ್ವಾ, ಗ್ಯಾಸ್ ಮೇಲೆ ಏನೋ ಇಟ್ಟು ಬಂದು ನಮ್ಮ ಮನೆ ಹಾಳು ಮಾಡಬೇಕಂತ ಇದೆಯಾ, ಹೋಗಿ ಫಸ್ಟ್ ಕೆಲಸ ನೋಡು ಆಮೇಲೆ ಬಂದು ಟಿ ವಿ ನೋಡು ಅಂತ ಜೋರಾಗಿ ಬೈತಾರೆ. ಅಯ್ಯೋ ಏನಕ್ಕೆ ಹಿಂಗೆ ಬಡ್ಕೊಂತೀರಾ, ವಯಸ್ಸಾಗೈತೆ ತಾನೇ ನಿಮಗೆ, ಸುಮ್ಮನೆ ಇರಬೇಕು ತಾನೇ, ಕೇಳಿ ಏನು ಬೇಕೋ ಅದನ್ನು ಮಾಡಿಕೊಡ್ತೀನಿ, ಅದು ಬಿಟ್ಟು ಅದು ಮಾಡು ಇದು ಮಾಡು ಅದು ಹೋಯ್ತು ಇದು ಹೋಯ್ತು ಅಂತ ನನಗೆಲ್ಲ ಹೇಳಕ್ಕೆ ಬರಬೇಡಿ. ಏನು ವಯಸ್ಸಾದ್ರೂ ಕೂಡ ಮಾತು ಕಮ್ಮಿ ಆಗಿಲ್ಲ ನಿಮ್ಮದು, ಮೊದಲು ತೊಗೊಂಡೋಗಿ ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಹೇಳ್ಬಿಡ್ತಾಳೆ ಕುಸುಮಗೆ. ಆವಾಗ ಕುಸುಮಗೆ ಫುಲ್ ಕೋಪ ಬಂದುಬಿಟ್ಟು ಮನೆ ಕೆಲಸದವಳ ಮೇಲೆ ಕೈ ಮಾಡಿಬಿಡ್ತಾರೆ. ಆವಾಗ ಅವಳಿಗಂತೂ ಫುಲ್ ಕೋಪ ಬಂದು ಅವಳು ಕುಸುಮ ವಯಸ್ಸಾಗಿದೆ ಅಂತಲೂ ನೋಡ್ದೇ ದಬ್ಬಿ ಬಿಡ್ತಾಳೆ. ಆವಾಗ ಕುಸುಮ ಹಿಂದೆ ಬೀಳೋಕೆ ಹೋಗಿದ ತಕ್ಷಣ ಅದೇ ಟೈಮಿಗೆ ಭಾಗ್ಯ ವಾಪಸ್ ಬಂದು ಕುಸುಮನ ಹಿಡ್ಕೊಂಡು ಬಿಡ್ತಾಳೆ. ಅಂದರೆ ಅತ್ತೆಗೆ ಅಷ್ಟು ಗೌರವ ಕೊಡೋ ಭಾಗ್ಯ ಎದುರಿಗೇನೆ ಅತ್ತೆನ ದೂಕಿದ್ದಾಳೆ ಮನೆ ಕೆಲಸದವಳು. ಇವಾಗ ಭಾಗ್ಯ ಏನು ಮಾಡ್ತಾಳೆ ಅಂತ ನೋಡಬೇಕು. ಇವತ್ತಿನ ಎಪಿಸೋಡ್ನ 12 ಗಂಟೆ ಮೇಲೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ಆ ವಿಡಿಯೋನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.